ನಮಸ್ತೆ ಮಕ್ಕಳೇ, ವಿದ್ಯಾರ್ಥಿಗಳೇ. ಗಾದೆ ಮಾತು ವಿಸ್ತರಿಸುವುದು ಇವತ್ತಿನ ಒಂದು ವಿಷಯವಾಗಿ ತಗೊಂಡಿದ್ದೀನಿ. ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಇವತ್ತಿನ ಗಾದೆಯಾಗಿದೆ. ಗಾದೆಗಳು ಅಂದರೆ ಗಾದೆ ಜನಜನಿತವಾದ ಅನುಭವಿಗಳಿಂದ ನುಡಿಯಲ್ಪಟ್ಟ ಸತ್ಯವಾಕ್ಯಗಳು ಅಂತ ಪೀಠಿಕೆಯಲ್ಲಿ ಇಲ್ಲಿ ತೋರಿಸ್ಕೊಂಡಿದ್ದೀವಿ. ಆದ್ದರಿಂದ ಗಾದೆಗೆ ಜನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವುದು ಈ ಮೇಲಿನ ಗಾದೆಯ ಒಂದು ಈ ಗಾದೆಯು ಪ್ರಸಿದ್ಧವಾಗಿದೆ. ಈ ಗಾದೆಯ ವಾಕ್ಯವನ್ನು ಓದುವುದಕ್ಕಿಂತ ಮೊದಲು ಬಸವಣ್ಣನವರ ಈ ವಚನವನ್ನು ನಾನು ನೆನಪಿಸ್ಕೊಳ್ತೀನಿ. ಏನಪ್ಪ ಬಸವಣ್ಣ ಏನು ಹೇಳಿದ್ದಾರೆ ಅಂದರೆ, ಮಣ್ಣು ಮಡಿಕೆ ಮಣ್ಣಾಗದು, ಕ್ರಿಯೆ ಅಳಿದು, ಬೆಣ್ಣೆ ಕರಗಿ ತುಪ್ಪವಾಗಿ ಮರಳಿ ತುಪ್ಪ ಬೆಣ್ಣೆಯಾಗದು, ಕ್ರಿಯೆಯಳಿದು. ಸರಿನಾ? ಕ್ರಿಯೆ ಅಂದರೆ ಏನು? ಕೆಲಸವನ್ನು ನಡೆದ ಮೇಲೆ, ಅಲ್ಲೊಂದು ಕ್ರಿಯೆ ನಡೆದ ಮೇಲೆ ಅಲ್ಲಿ ಇದಾಗತ್ತಲ್ಲ, ಅದನ್ನು ಹೇಳ್ತಾ ಇದ್ದಾರೆ ಬಸವಣ್ಣನವರು. ಹೊನ್ನು ಕಬ್ಬನವಾಗದು, ಕ್ರಿಯೆ ಅಳಿದು, ಮುತ್ತು ನೀರಿನಲ್ಲಿ ಹುಟ್ಟಿ ಮತ್ತೆ ನೀರಾಗದು, ಕ್ರಿಯೆ ಅಳಿದು, ಕೂಡಲ ಸಂಗಮನ ಶರಣನಾಗಿ ಮರಳಿ ಮಾನವನಾಗುವುದು, ಕ್ರಿಯೆ ಅಳಿದು, ಮಾನವನಾಗನು ಕ್ರಿಯೆ ಅಳಿದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಣ್ಣಿನ ಮಡಿಕೆ ಅರ್ಥ ಏನಪ್ಪ ಅಂದರೆ, ಮಣ್ಣಿನ ಮಡಿಕೆ ಮಾಡಿದ್ಮೇಲೆ ಅದನ್ನ ಕುಟ್ಬಿಟ್ಟು ಮತ್ತೆ ಮಣ್ಣು ಮಾಡೋಣ ಅಂದರೆ ಮಣ್ಣಾಗೋದಿಲ್ಲ. ಅಲ್ಲೇನು ಕ್ರಿಯೆ ನಡೀತು? ಮಣ್ಣಿನಿಂದ ಮಡಿಕೆ ಮಾಡೋ ಕ್ರಿಯೆ ನಡೀತು. ಮಡಿಕೆನ ಮತ್ತೆ ನಾವು ಮಣ್ಣನ್ನು ಮಾಡ್ಕೊಳ್ಳೋಣ ಅಂದರೆ ಮಣ್ಣಾಗಲ್ಲ. ಬೆಣ್ಣೆ ಕರಗಿಸಿ ತುಪ್ಪವಾದ ಮೇಲೆ ಅದು ಮತ್ತೆ ಮರಳಿ ಬೆಣ್ಣೆಯಾಗೋದು. ಅಲ್ಲಿ ಕ್ರಿಯೆ ನಡೀತು, ಕ್ರಿಯೆ ಯಾವುದು? ಬೆಣ್ಣೆ ಕರಗಿಸೋದು. ಏನಾಯಿತು? ತುಪ್ಪ ಆಯಿತು. ತುಪ್ಪನ ಮರಳಿ ಮತ್ತೆ ಬೆಣ್ಣೆ ಮಾಡೋಕ್ಕಾಗಲ್ಲ, ಸಾಧ್ಯ ಆಗಲ್ಲ. ಹಾಗೆಯೇ ಸ್ಪರ್ಶಮಣಿಯಿಂದ ಚಿನ್ನವಾದ ಕಬ್ಬಿಣ ಮತ್ತೆ ಕಬ್ಬಿಣವಾಗದು, ನೀರಿನಲ್ಲಿ ಸೃಷ್ಟಿಯಾದ ಮುತ್ತು ಮತ್ತೆ ನೀರಾಗದು, ಅಂತೆಯೇ ಶಿವಶರಣ ಮತ್ತೆ ಸಾಮಾನ್ಯ ಮಾನವನಾಗಲಾರ ಅಂತ ಇಲ್ಲಿ ಬಸವಣ್ಣನವರು ತಮ್ಮ ವಚನದಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ಒಂದು ತಪ್ಪು ಮಾಡಿದ್ರೂ ಆ ತಪ್ಪು ಮತ್ತೆ ನಾವು ಮಾನ ಹೋಗುವಂತಹ ತಪ್ಪು ಯಾವುದಾದ್ರು ನಡೆದಿದ್ರೆ, ಸಣ್ಣ ತಪ್ಪೇ ಆಗಿರಲಿ, ಅದು ಏನಾಗತ್ತೆ, ಒಂದು ಸತಿ ಹೋದ್ಮೇಲೆ ಮತ್ತೆ ಅದನ್ನು ಗಳಿಸ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಟ್ಟರು ಅದು ಗಳಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲ್ಲ ಅಂತ ಈ ಒಂದು ವಚನ ನೆನ್ಪು ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಹೀಗೆ ಯಾವುದೇ ಒಂದು ವಸ್ತು ಕ್ರಿಯೆ ನಡೆದ ನಂತರ ಬದಲಾಗುವುದು ಮತ್ತು ತನ್ನ ಮೂಲ ಸ್ಥಿತಿಗೆ ಮರಳಿ ಬರಲಾರದು ಅಂತ ವಚನದಲ್ಲಿ ಇಲ್ಲಿ ತಿಳಿಸಿದ್ದಾರೆ. ಅಂತೆಯೇ ಪ್ರಸಿದ್ಧ ಗಾದೆಯ ಅರ್ಥವು ಮಾನವನೆಂಬ ನಮ್ಮೆಲ್ಲರಿಗೂ ಇದನ್ನು ಅರ್ಥ ಮಾಡಿಕೊಂಡು ನಡ್ಕೊಳ್ಳೋದೇ ಬಹುಮುಖ್ಯವಾಗಿದೆ. ಅದಕ್ಕಾಗಿ ಏನು ಮಾಡಬೇಕು ನಾವು? ಎಷ್ಟೇ ಕಷ್ಟವಾದರೂ ಸರಿ, ಎಲ್ಲ ತೊಂದರೆಗಳನ್ನು ಎದುರಿಸಿ ಮಾನ ಕಾಪಾಡಿಕೊಳ್ಳುತ್ತೇವೆ. ಇದಕ್ಕಾಗಿ ನಾವೇನು ಮಾಡ್ತೀವಿ? ಏನು ಮಾಡಿದ್ರೂ, ಯಾವ ಕ್ರಿಯೆ ನಡೆದ್ರೂ, ಯಾವ ತಪ್ಪು ನಡೆದು ಎಲ್ಲಿ ಮಾನ ಕಳ್ಕೊಂಬಿಡ್ತೀವೋ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ? ಎಷ್ಟೇ ಕಷ್ಟ ಆದರೂ, ಎಷ್ಟೇ ತೊಂದರೆಗಳು ಬಂದ್ರೂ ಎದುರಿಸ್ಬಿಟ್ಟು ನಮ್ಮ ಮಾನವನ್ನು ಕಾಪಾಡಿಕೊಳ್ತಾನೆ ಇರ್ತೀವಿ. ಒಂದು ಸಣ್ಣ ವಸ್ತುವಿನ ಆಸೆ ಪಟ್ಟು ಕದ್ದರೂ ಕಳ್ಳನೇ, ದೊಡ್ಡ ಸಂಪತ್ತು ಕೊಳ್ಳೆ ಹೊಡೆದು ಕದ್ರು ಕಳ್ಳನೇ ಅಲ್ಲವೇ? ನಾವು ಧರ್ಮದ ವಿರುದ್ಧ ಕಟ್ಟುಪಾಡು ನಿಯಮಗಳನ್ನೆಲ್ಲ ತೊರೆದು ನಮ್ಮ ಇಷ್ಟಕ್ಕಾಗಿ ಸಣ್ಣ ತಪ್ಪು ಮಾಡಿ ಮಾನ ಕಳೆದುಕೊಳ್ಳುವೆವು. ಸಣ್ಣ ತಪ್ಪು ಮಾಡಿಬಿಟ್ಟು ಅದನ್ನ ನಾವು ಮಾನವನ್ನು ಕಳೆದುಕೊಳ್ತೇವೆ. ಆಗ ನಂತರ ಅದೇ ತಪ್ಪು ಸರಿಪಡಿಸಿ ಸಮಾಜದಲ್ಲಿ ಗೌರವದಿಂದ ಬಾಳಲು ಎಷ್ಟೇ ಕಷ್ಟಪಟ್ಟು ಗೌರವವನ್ನು ಗಳಿಸಲು ಪ್ರಯತ್ನ ಮಾಡಿದರೂ ಜನ ಮಾತ್ರ ಈ ಹಿಂದೆ ನೀಡುತ್ತಿದ್ದ ಗೌರವ ಕೊಡಲಾರರು. ನೀವು ಎಷ್ಟೇ ಏನೇ ಸಾಹಸ ಮಾಡಿಬಿಡಿ ಅವ್ರ ಮುಂದೆ, ನಿಮ್ಮ ಒಂದು ಜೀವವನ್ನು ತೊರೆದು ಇಲ್ಲಪ್ಪ ಇನ್ಮೇಲೆ ಇಂಥ ಕೆಲಸ ಮಾಡಲ್ಲ, ನನಗೆ ಮುಂದಿನ ಒಂದು ಮರ್ಯಾದೆನ ಹಿಂದೆ ಏನು ಕೊಡ್ತಾಯಿದ್ರು ಆ ಗೌರವನ ಕೊಡಿ ಅಂತ ನಮಗೆ ಬೇಡ್ಕೊಂಡ್ರೂ ಕೊಡಲಾರರು ಜನರು. ಆ ಗೌರವ ಅಷ್ಟು ಸಿಗಲ್ಲ ಮೊದಲು ಸಿಕ್ಕಿದ್ದಷ್ಟು. ಯಾಕೆ? ನಾವು ನಮ್ಮ ಧರ್ಮದಲ್ಲಿ ಮಾಡಿರುವಂಥ ಕಟ್ಟುಪಾಡುಗಳು ಕೆಲವು ಇರ್ತವೆ, ಮತ್ತು ಧರ್ಮದ ಒಂದು ನಿಯಮಗಳಿರ್ತವೆ, ಮತ್ತು ಸಮಾಜದಲ್ಲಿ ಮಾಡಿರುವಂಥ ಕಟ್ಟುಪಾಡುಗಳಿರ್ತವೆ. ಅದು ತಕ್ಕಂತೆ ನಾವು ಅದನ್ನು ಯಾಕೆ ಮಾಡಿದ್ದಾರೆ ಅಂದರೆ, ಗೌರವದಿಂದ ಬಾಳಲಿ, ನಾವು ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಅಂತ ಮಾಡಿರ್ತಾರೆ. ಅದನ್ನು ತೊರೆದುಬಿಟ್ಟು ನಾವು ಮಾಡಬಾರ್ದನ್ನು ಮಾಡಿದ್ರೆ ಏನು ಮಾಡ್ತಾರೆ? ಅಲ್ಲಿಗೆ ನಮ್ಮ ಗೌರವ ಮಾನ ಮರ್ಯಾದೆ ಎಲ್ಲ ಹೊರಟೋಗಿರುತ್ತೆ.
ಆಗ ಮತ್ತೆ ಅದನ್ನು ಗಳಿಸ್ಕೊಳಕ್ಕೆ ನಾವು ಎಷ್ಟೇ ಪ್ರಯತ್ನ ಪಟ್ರೂ ಜನ ಮಾತ್ರ ಯಾವುದೇ ಕಾರಣಕ್ಕೂ ಮೊದಲು ಕೊಡ್ತಿದ್ದ ಗೌರವ ನಮಗೆ ಕೊಡೋದೇ ಇಲ್ಲ. ಅಷ್ಟೇ ಅಲ್ಲ, ಎಷ್ಟೋ ಉದಾಹರಣೆಗಳಿವೆ. ನಮ್ಮ ಒಂದು ಪೀಳಿಗೆ 7 ಪೀಳಿಗೆಗಳಿಗೂ ಅದನ್ನು ಹೇಳ್ತಾರೆ, ಇವ್ರ ತಾತ ಇಂಥವ್ರು, ಇವ್ರ ಅಪ್ಪ ಇಂಥವ್ರು, ಇವ್ರ ಅಮ್ಮ ಇಂಥವಳು, ಇವ್ರ ಅಜ್ಜಿ ಇಂಥವಳು ಅಂತ ಹೇಳಿರೋ ಉದಾಹರಣೆಗಳನ್ನು ಕೇಳಿದ್ದೀವಿ. ಆದ್ದರಿಂದ ಯಾವತ್ತೂ ಅಷ್ಟೇ ಸಣ್ಣ ತಪ್ಪಾಗಲಿ ದೊಡ್ಡ ತಪ್ಪಾಗಲಿ ಯಾವತ್ತೂ ನಾವು ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ಒಂದು ಇದನ್ನು ನಾವು ಮಾನನ ಕಳ್ಕೊಳ್ಳುವಂತಹ ತಪ್ಪನ್ನು ಮಾಡಿಕೊಂಡು ನಂತರ ಅದನ್ನು ಮಾಡಬಾರ್ದು. ಆದ್ದರಿಂದ ಅದನ್ನು ಅರಿತೇ ಈ ಗಾದೆಯನ್ನು ಮಾಡಿರೋದು ಅಂತ ನನಗನ್ಸುತ್ತೆ. ಅದರಿಂದ ನಮ್ಮ ಹಿರಿಯರು ಸೂಕ್ಷ್ಮವಾಗಿ ಯಾವ ದೊಣ್ಣೆ ತಗೊಂಡು ಹೊಡೆದಿಲ್ಲ, ಯಾವೊಂದು ಇದನ್ನು ಶಿಕ್ಷೆನೂ ಕೊಡಲಿಲ್ಲ, ಸೂಕ್ಷ್ಮವಾಗಿ ಒಂದೇ ನುಡಿಯಲ್ಲಿ ನುಡಿಮುತ್ತಿನಂತಹ ಒಂದು ಮುತ್ತನ್ನು ಇಲ್ಲಿ ಹೇಳಿದ್ದಾರೆ ನಮ್ಮ ಹಿರಿಯರು. ಏನು ಅಂದರೆ, ಅಡಿಕೆ ಎಷ್ಟಿರುತ್ತೆ, ಒಂದು ಸಣ್ಣ ಗೋಲಿ ಗಾತ್ರದಲ್ಲಿರುತ್ತೆ. ಆ ಅಡಿಕೆಗೆ ಹೋದ ಆನೆ ಗಾತ್ರ ನೋಡಿ ಎಷ್ಟಿರುತ್ತೆ, ಗುಡ್ಡೆಗಿಂತ ದಪ್ಪ ಇರುತ್ತೆ. ಅಡಿಕೆ ಅದ್ರ ಮುಂದೆ ಸಣ್ಣ ಚಿಕ್ಕದಾಗಿ ಎಷ್ಟೋ ಗಾತ್ರ ಕಡಿಮೆ ಅಜಗಜಾಂತರ ಇರುತ್ತದೆ. ಆನೆ ಕೊಟ್ಟರೂ ಬಾರದು ಎಂಬ ಗಾದೆ ನುಡಿಮುತ್ತಿನ ಮೂಲಕ ತಿಳಿ ಹೇಳಿದ್ದಾರೆ. ಇದು ನುಡಿಮುತ್ತಿನ ಮೂಲಕ ನಮಗೆ ತಿಳಿ ಹೇಳಿದ್ದಾರೆ. ಇದನ್ನು ಅರಿತು ಬಾಳಿದರೆ ನಮ್ಮ ಜೀವನ ಸಾರ್ಥಕ ಆಗತ್ತೆ ಅಂತ ಈ ಗಾದೆಯ ಒಂದು ಅರ್ಥ. ಈ ರೀತಿ ನೀವು ನಿಮಗೆ ಇದಕ್ಕಿಂತ ಸುಲಭವಾಗಿ ಇನ್ನೂ ಚೆನ್ನಾಗಿ ಬರೆಯುವಂತಹ ಒಂದು ಕೌಶಲ್ಯತೆ ಇದ್ದರೆ ನೀವು ಬರೆದು ಅದನ್ನು ವಿಸ್ತರಿಸಿ ಈ ರೀತಿ ಮಾಡಿ. ವಚನದ ಒಂದು ಉದಾಹರಣೆ ಕೊಡಿ, ಇಲ್ಲ ಒಂದು ಸಣ್ಣ ಕತೆ ಇದ್ದರೆ ಅದರ ಉದಾಹರಣೆ ಕೊಡಿ. ಯಾವುದೇ ಉದಾಹರಣೆ ಕೊಡ್ತಾ ಇದನ್ನು ವಿಸ್ತರಿಸಿ ಈ ರೀತಿ ಬರೆದು ನಿಮ್ಮ ಒಂದು ಇದರಲ್ಲಿ ಗಾದೆಯನ್ನು ವಿಸ್ತರಿಸಿ ಒಂದು ಇದನ್ನು ಮಾಡ್ತೀರಾ ಅಂತ ಹೇಳಿ ನಾನು ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ, ವಿದ್ಯಾರ್ಥಿಗಳೇ.